ಬಿಜೆಪಿಯಲ್ಲಿ ನಿಲ್ಲದ ಒಡಕು ಧ್ವನಿ, ಸಮನ್ವಯ ಸೂತ್ರಕ್ಕೂ ಕೆಮ್ಮತ್ತಿಲ್ಲ. ಮತ್ತೆ ಸಿಡಿದೆದ್ದ ರೆಬಲ್ ನಾಯಕರು. ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಕಚ್ಚಾಟ ಮತ್ತೆ ಸ್ಫೋಟಗೊಂಡಿದೆ. ಹೈಕಮಾಂಡ್ ಒಗ್ಗಟ್ಟಿನ ಸೂತ್ರಕ್ಕೂ ರೆಬಲ್ ನಾಯಕರು ಕ್ಯಾರೆ ಎನ್ನದೇ ಭಿನ್ನ ಹಾದಿಯನ್ನ ತುಳಿತಾ ಇದ್ದಾರೆ. ನಾವು ಸರಿ ಹೋಗಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ. ಹೀಗಾಗಿ ಬಿಜೆಪಿಯಲ್ಲಿನ ಒಡಕು ಧ್ವನಿ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಶಾಸಕ ಬಸನಗೌಡ ಪಾಟೀಲ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದ ಬಳಿಕವೂ ಕಮಲಪಾಳ್ಯದ ಭಿನ್ನರು ತಮ್ಮ ಧ್ವನಿಯನ್ನ ತಗ್ಗಿಸುವ ಗೋಜಿಗೆ ಹೋಗಿಲ್ಲ. ಹಾಗೆಯೇ ಭಿನ್ನ ಧ್ವನಿಯನ್ನ ತಣ್ಣಗಾಗಿಸಲು ಆರ್ಎಸ್ಎಸ್ನ ಪ್ರಮುಖರು ಪರಿಹಾರ ಸೂತ್ರ ರಚಿಸಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ಹಿರಿಯ ತಂಡಕ್ಕೆ ಜವಾಬ್ದಾರಿಯನ್ನ ವಹಿಸಿದ್ರು. ಪ್ರಹ್ಲಾದ್ ಜೋಶಿ ಮಾಜಿ ಸಿಎಂ ಸದಾನಂದಗೌಡ, ಸಂಸದ ಗೋವಿಂದ ಕಾರಜೋಳ ಅಭಿಪ್ರಾಯ ಸಂಗ್ರಹಿಸುವ ಶಾಸ್ತ್ರವನ್ನ ನಡೆಸಿ ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನ ನಡೆಸಿದ್ರು. ಈ ಸಮನ್ವಯ ಬೆಳವಣಿಗೆ ನಡೆದು 1 ವಾರ ಕಳೆಯುವುದರೊಳಗೆ ಪುನಃ ಭಿನ್ನರ ಧ್ವನಿ ಸದ್ದು ಮಾಡಿದೆ. ಇದೆಲ್ಲವಕ್ಕೂ ಕಾರಣ ಒಂದೇ, ರಾಜ್ಯಾಧ್ಯಕ್ಷರ ಕುರ್ಚಿಯಲ್ಲಿ ಕೂತಿರುವ BY ವಿಜಯೇಂದ್ರ. ಇವರನ್ನ ಬದಲಾಯಿಸುವವರೆಗೂ ನಾವು ಸರಿ ಹೋಗಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಈಗ RSS ನಾಯಕರ ಮಾತಿಗೂ ಕೂಡ ಕಿಮ್ಮತ್ತು ಕೊಡದೆ ಡೋಂಟ್ ಕೇರ್ ಅಂದಿದ್ದಾರೆ. ಎಲ್ಲದಕ್ಕೂ ಕಾರಣ BY ವಿಜಯೇಂದ್ರ. ಹೌದು, ರೆಬಲ್ ನಾಯಕರ ಟೀಮ್ ರೆಡಿಯಾಗುವುದಕ್ಕೆ ಮೂಲ ಕಾರಣ BY ವಿಜಯೇಂದ್ರ. ಇವರಿಗೆ ಯಾವಾಗ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲಾಯಿತೋ ಅಂದಿನಿಂದ ಎಂದಿನವರೆಗೆ ಬುಸುಗುಟ್ಟುತ್ತಲೇ ಇದ್ದಾರೆ. ವಿಜಯೇಂದ್ರರನ್ನ ಚೇಂಜ್ ಮಾಡುವವರೆಗೂ ನಮ್ಮ ಧ್ವನಿ ನಿಲ್ಲಲ್ಲ ಅಂತ ಮೇಲಿಂದ ಮೇಲೆ ಸ್ಫೋಟಗೊಳ್ತಿದ್ದಾರೆ. ಇವರ ಧ್ವನಿ ಅಡಗಿಸಲು ರೆಬಲ್ ಗುಂಪಿನ ಯತ್ನಾಳರನ್ನ ಉಚ್ಚಾಟನೆ ಮಾಡಲಾಯಿತು. ಈ ಕಾವು ಇರೋ ತನಕ ರೆಬಲ್ ನಾಯಕರು ತಣ್ಣಗೆ ಇದ್ರು. ಈಗ ಮತ್ತೆ ಸ್ಫೋಟಗೊಂಡಿದ್ದಾರೆ. ಬೇರೆ ರಾಜ್ಯಾಧ್ಯಕ್ಷರ ಆಯ್ಕೆಯಾಗುವ ತನಕ ಕಿತ್ತಾಟ ಹೊಯ್ದಾಟ ನಿಲ್ಲುವುದಿಲ್ಲ ಎಂಬ ನಿಲುವಿಗೆ ಬದ್ಧರಾಗಿದ್ದಾರೆ. ವಿಜೇಂದ್ರರನ್ನ ಬಿಟ್ಟು ಬೇರೆ ಯಾರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟರು ಓಕೆ ಅಂತ ತಮ್ಮ ಫೈನಲ್ ನಿರ್ಧಾರವನ್ನ ಹೇಳಿಬಿಟ್ಟಿದ್ದಾರೆ. ಇನ್ನು ಬಿಜೆಪಿಯು ಪಾರ್ಟಿ ವಿತ್ ಡಿಫರೆನ್ಸ್ ಟ್ಯಾಗ್ ಲೈನ್ ಕಳಚಿ ಪಾರ್ಟಿ ವಿತ್ ಡಿಫರೆನ್ಸಸ್ ಸೂಕ್ತ ಎಂಬ ಪ್ರತಿಪಕ್ಷ ಕಾಂಗ್ರೆಸ್ನ ಕುಟುಕಿಗೆ ಪೂರಕವಾಗಿ ಮಾಜಿಗಳಾಗಿರುವ ಸಚಿವ, ಶಾಸಕ, ಸಂಸದರು ಪಕ್ಷದ ನಾಯಕತ್ವದ ಮೇಲೆ ದಾಳಿ ನಡೆಸಲು ಆರಂಭಿಸಿದ್ದಾರೆ. ಅಚ್ಚರಿ ಅಂದ್ರೆ ವೈಯಕ್ತಿಕ ತೇಜೋವದವರೆಗೂ ಕೂಡ ಪರಿಸ್ಥಿತಿ ಮುಂದುವರೆದಿದೆ. ಮೊದಲು ಬಹಿರಂಗ ಹೇಳಿಕೆಯನ್ನ ನಿಲ್ಲಿಸುವುದು, ಏನೇ ವಿಷಯ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡುವುದು, ಅದರಲ್ಲೂ ವ್ಯತ್ಯಾಸಗಳು ಕಂಡು ಬಂದ್ರೆ ನೇರವಾಗಿ ಕೇಂದ್ರ ಸಚಿವ ಜೋಶಿ, ಸದಾನಂದಗೌಡ, ಗೋವಿಂದ ಕಾರಜೋಳ ಅವರ ತಂಡದಲ್ಲಿ ಚರ್ಚೆಯಾಗಿ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಂತ ನಿರ್ಧಾರವಾಗಿತ್ತು. RSSನ ಸೂಚನೆಯ ಪ್ರಕಾರವೇ ಭಿನ್ನರು ಜೋಶಿ ಕರೆದ ಸಭೆಗೆ ಆಗಮಿಸಿ ತಮ್ಮ ಅಭಿಪ್ರಾಯವನ್ನ ಹೇಳಿದ್ರು. ಇದಾದ ಬಳಿಕ ಪುನಃ ಬಹಿರಂಗ ಹೇಳಿಕೆ ಮುಂದುವರಿಸಿರುವುದು ವಿಶೇಷ ಎನಿಸಿದೆ. ಇನ್ನೊಂದು ಕಡೆ ಸಹಜವಾಗಿ ಭಿನ್ನರ ಉರಿ ಮಾತುಗಳು ಪಕ್ಷದೊಳಗೆ ಗಂಭೀರವಾಗಿ ಪರಿಗಣಿತವಾಗಿದೆ. ಇವರ ಮಾತುಗಳು ವರಿಷ್ಠರ ಅಂಗಳಕ್ಕೂ ರವಾನೆಯಾಗಿದೆ. ಯತ್ನಾಳ್ ವಿರುದ್ಧ ಬಿಗಿ ಕ್ರಮ ಕೈಗೊಳ್ಳುವ ಮೂಲಕ ಭಿನ್ನರ ಧ್ವನಿ ಅಡಗಿಸಲು ದಂಡ ಪ್ರಯೋಗ ನಡೆಯಿತು. ಬಳಿಕ ಮಾತುಕತೆ ಮೂಲಕ ಸಮನ್ವಯತೆ ತರುವ ಪ್ರಯತ್ನ ಕೂಡ ನಡೆಯಿತು. ಆದರೆ ಪರಿಸ್ಥಿತಿ ಮಾತ್ರ ನಿಯಂತ್ರಣಕ್ಕೆ ಸಿಗುತ್ತಿಲ್ಲವಾಗಿದೆ. ಉಸ್ತುವಾರಿಯೂ ಕೂಡ ಕರ್ನಾಟಕದ ಬೆಳವಣಿಗೆಗೆ ಸುಸ್ತು ಹೊಡೆದಿದ್ದಾರೆ. ಇತ್ತ RSS ನಾಯಕರು ಕೂಡ ಅದೆಷ್ಟೇ ಸಂಧಾನವನ್ನ ಮಾಡಿದ್ರು ಕೂಡ ರೆಬಲ್ ನಾಯಕರು ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮೋದಿ ಸ್ವದೇಶಕ್ಕೆ ಮರಳಿದ ಬಳಿಕ ಅಧ್ಯಕ್ಷರ ಆಯ್ಕೆ. 5 ದಿನ ವಿದೇಶಿ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಅವರು ದೇಶಕ್ಕೆ ಬಂದ ಮೇಲೆ ಅಧ್ಯಕ್ಷರ ಆಯ್ಕೆ ಚುರುಕುಗೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಕರ್ನಾಟಕ ಸೇರಿದಂತೆ 1-2 ರಾಜ್ಯಗಳಲ್ಲಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಬೇಕಿದೆ. ಅಲ್ಲದೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯೂ ಕೂಡ ನಡೆಯಬೇಕಿದೆ. ಹೀಗಾಗಿ ಪ್ರಧಾನಿ ಮೋದಿ ಭಾರತಕ್ಕೆ ಬಂದ ಬಳಿಕ ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ನಡೆಯಲಿವೆ ಅಂತ ಹೇಳಲಾಗ್ತಾ ಇದೆ. ಆದರೆ ಕರ್ನಾಟಕ ರಾಜ್ಯಾಧ್ಯಕ್ಷರ ಆಯ್ಕೆ ಮಾತ್ರ ಕಗ್ಗಂಟಾಗಿದೆ. ಯಾರಿಗೆ ಪಟ್ಟ ಕಟ್ಟಬೇಕು ಅನ್ನೋ ಗೊಂದಲ ಬಿಜೆಪಿ ಹೈಕಮಾಂಡ್ಗೆ ಇದೆ. ವಿಜಯೇಂದ್ರಗೆ ಪಟ್ಟ ಕಟ್ಟಿದ್ರೆ ಪಕ್ಷದಲ್ಲಿ ಮತ್ತಷ್ಟು ಬಂಡಾಯ ಏಳುವ ಸಾಧ್ಯತೆ ಇದೆ. ಕೊಟ್ಟಿಲ್ಲ ಅಂತ ಅಂದ್ರೆ ಲಿಂಗಾಯತ ಸಮುದಾಯ ವಿಶ್ವಾಸವನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ರಾಜ್ಯದಲ್ಲಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿದೆ. ವಿಜಯೇಂದ್ರಗೆ ಎಲ್ಲರೂ ಕೂಡ ಬಹುಪರಾಗಿ ಹೇಳಿದ್ದಾರೆ. ಆದ್ರೆ ಹಿರಿಯರು ಮಾತ್ರ ಮುನಿಸಿಕೊಂಡಿದ್ದು ಇದು ಪಕ್ಷದ ಮೇಲೆ ಹೊಡೆತ ಬೀಳುವ ಸಾಧ್ಯತೆ ಇದೆ. ಇನ್ನು 1 ವಾರ ಅಥವಾ 2 ವಾರದಲ್ಲಿ ಇದೆಲ್ಲವಕ್ಕೂ ಕೂಡ ತೆರೆ ಬೀಳುವ ಸಾಧ್ಯತೆ ಇದೆ. ನಾಯಕತ್ವದ ಕೊರತೆಯಿಂದ ಸೊರಗಿರುವ ಬಿಜೆಪಿಗೆ ಗಟ್ಟಿ ನಾಯಕತ್ವದ ಅಗತ್ಯ ಇದೆ. ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವ ನಾಯಕ ಬೇಕಿದೆ. ಆಡಳಿತ ಪಕ್ಷದ ವಿರುದ್ಧ ಅಗ್ರೆಸಿವ್ ಆಗಿ ಹೋರಾಡುವ ಲೀಡರ್ ಬೇಕಿದೆ. ಹೀಗಾಗಿ ಹೈಕಮಾಂಡ್ ಒಬ್ಬ ಮಾಸ್ ಲೀಡರ್ನ ಹುಡುಕಾಟದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ವಿಜಯೇಂದ್ರ ವಿರುದ್ಧ ಭಿನ್ನರ ಬಣ ಹೊಂದಾಣಿಕೆ ಆರೋಪವನ್ನ ಮಾಡಿದ್ದು ಅವರು ಕಾಂಗ್ರೆಸ್ ವಿರುದ್ಧ ಹೋರಾಡ್ತಿಲ್ಲ ಅಂತ ದೂರು ನೀಡಿದ್ದಾರೆ. ಈ ನಡುವೆ ವಿ ಸೋಮಣ್ಣ ಅವರ ಹೆಸರು ಕೂಡ ಅಧ್ಯಕ್ಷರ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ. ಇತ್ತ ವಿಜಯೇಂದ್ರ ಇನ್ನೊಮ್ಮೆ ಅವಕಾಶ ಸಿಗುವ ನಿರೀಕ್ಷೆಯಲ್ಲಿ ಇದ್ದಾರೆ. ನೋಡೋಣ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅಂತ.